ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಬ್ಬರು ಬಲಿಯಾಗಿದ್ದಾರೆ. ಭೀಕರ ಅಪಘಾತ, ನಿಯಂತ್ರಣ ತಪ್ಪಿ ಮಹಿಳೆಯರ ಮೇಲೆ ಈ ಬಸ್ ಹರಿದಿರತಕ್ಕಂಥ ಹಿನ್ನೆಲೆಯಲ್ಲಿ 5 ಗಂಭೀರ, ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಏಕಾಏಕಿ ಫುಟ್ಪಾತ್ಗೆ ನುಗ್ಗಿದ ಎಲೆಕ್ಟ್ರಿಕ್ ಬಸ್ ಫುಟ್ಪಾತ್ನಲ್ಲಿದ್ದ ಮಹಿಳೆ ಮೇಲೆ ಹರಿದಿದೆ. ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. 5 ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಪೀಣ್ಯ 2ನೇ ಹಂತದಲ್ಲಿ ನಡೆದಿರತಕ್ಕಂಥ ಅಪಘಾತ ಇದು. ನಿಯಂತ್ರಣ ತಪ್ಪಿ ಕ್ಯಾಂಟೀನ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಏಕಾಏಕಿ ಫುಟ್ಪಾತ್ ಮೇಲೆ ಹತ್ತಿದೆ. ಡಿಕ್ಕಿ ಹೊಡೆದ ಕೂಡಲೇ ಸಿಲಿಂಡರ್ಗೆ ತಗುಲಿದೆ ಬೆಂಕಿ. ಕೂಡಲೇ ಬೆಂಕಿಯನ್ನು ನಂದಿಸಿದ್ದಾರೆ ಸ್ಥಳೀಯರು. ಭಾರೀ ಅನಾಹುತ ತಪ್ಪಿದೆ ಹಾಗೆ ನೋಡಕ್ಕೆ ಹೋದರೆ, ಆದರೂ ಒಬ್ಬರು ಮೃತಪಟ್ಟಿದ್ದಾರೆ. ಅದು ಭಾರೀ ಅನಾಹುತನೇ. BMTC ಬಸ್ಗಳ ಕಂಡೀಷನ್ಸ್ ಇತ್ತೀಚೆಗೆ ಯಾವುದು ಕೂಡ ಪಿರಿಯಾಡಿಕ್ ಮೇಂಟೆನೆನ್ಸ್ ಇಲ್ಲ, ಕಂಡೀಷನ್ ಇಲ್ಲ ಅಂತ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಡ್ರೈವರ್ ಕಂಡಕ್ಟರ್ಗಳೇ ಮಾಡ್ತಾರೆ. ಅಂಥದ್ರಲ್ಲಿ ಈಗ ಬಸ್ ಒಂದು ಏಕಾಏಕಿ ಫುಟ್ಪಾತ್ಗೆ ನುಗ್ಗಿ ಆ ಫುಟ್ಪಾತ್ ಮೇಲಿದ್ದಂತಹ ತಳ್ಳುಗಾಡಿಗೆ ಮಹಿಳೆಯರ ಮೇಲೆ ಹರಿದಿರ್ತಕ್ಕಂಥದ್ದು. ಏಕಾಏಕಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ. ಇನ್ನೂ 5 ಜನರಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಕಾರಣ ಏನು ಅಂತ ಹೇಳ್ತಾ ಹೋಗ್ತೀನಿ ನಾನು ಮುಂದೆ. ಬಟ್ ನೋಡಿ ಎಂಥ ದುರಂತ ನೋಡಿ, ಮಹಿಳೆಯ ಮೇಲೆ ಬಸ್ಸು ಹರಿದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಓಕೆ, ನೋಡಿ ದುರಂತಗಳು ಹೇಗೆಲ್ಲ ಅಂತಂದ್ಬಿಟ್ಟು. ಎಲೆಕ್ಟ್ರಿಕ್ ಬಸ್ಸು ಅದು ಹಾಗೆ ನೋಡೋಕ್ಕೆ ಹೋದರೆ ಎಲೆಕ್ಟ್ರಿಕ್ ಬಸ್ಸೇ ನಿಯಂತ್ರಣ ಕಳ್ಕೊಂಡು ಫುಟ್ಪಾತ್ಗೆ ನುಗ್ಗಿದೆ. ಅಲ್ಲೆಲ್ಲ ಏನೋ ಸಿಲಿಂಡರ್ ಇತ್ತಂತೆ, ಸಿಲಿಂಡರ್ ಟಚ್ ಆಗಿದೆ. ಅಂದರೆ ಆ ತಳ್ಳೋ ಗಾಡಿನಲ್ಲಿ ಕ್ಯಾಂಟೀನ್ ಥರ ಏನೋ ಮಾಡ್ಕೊಂಡಿದ್ರು ಕೆಲವರು, ಅದಕ್ಕೆಲ್ಲ ಹೊಡೆದಿದೆ. ಓರ್ವ ಮಹಿಳೆ ಮೇಲೆ ಹರಿದಿದೆ. 5 ಜನಕ್ಕೆ ಗಂಭೀರ ಗಾಯ ಆಗಿದೆ. ದುರಂತ. ಪೀಣ್ಯ 2nd ಸ್ಟೇಜಲ್ಲಿ ಆಗಿರೋ ಘಟನೆ ಇದು. ಏಕಾಏಕಿ ಒಬ್ಬ ಮಹಿಳೆ ಸಾವನ್ನಪ್ಪಬೇಕಾದಂತಹ ಸಂದರ್ಭ. 5 ಸೀರಿಯಸ್ ಇಂಜೂರ್ಡ್. ಆದರೂ ಬೆಂಕಿ ಅವಘಡನೂ ಆಗಬೇಕಾಗಿತ್ತು ಆ ಸಿಲಿಂಡರ್ಗೆ ಟಚ್ ಆಗಿದ್ದರಿಂದ. ಬಟ್ ಇಮ್ಮಿಡಿಯೇಟಾಗಿ ಅಲ್ಲಿದ್ದ ಸ್ಥಳೀಯರೆಲ್ಲರೂ ಕೂಡ ಬೆಂಕಿಯನ್ನು ನಂದಿಸಿದ್ದಾರೆ. ಇಲ್ಲಾಂದರೆ ಇನ್ನಷ್ಟು ಅನಾಹುತಗಳಾಗಬೇಕಾಗಿತ್ತು. ಇಲ್ಲಿಂದ ಗುಂಗುಟ ಬಡೆ ಹೋಗ್ತಿದ್ದೆ. ಆ ಟೈಮ್ ಏನಾಯ್ತು ಅಂದರೆ ಬಸ್ಸು ಇದಾಗಿರೋದು ಅಷ್ಟೇ ಸರ್. ಹಾಂ, ಬಸ್ ಹತ್ತಿ ಒಂದು 5 ನಿಮಿಷ ಆಯ್ತು ಅಷ್ಟೇ. 5 ನಿಮಿಷ ಇಲ್ಲ ಸರ್, ಒಂದು 2 ನಿಮಿಷ ಅನ್ಸುತ್ತೆ ಅಷ್ಟೇ. ಅಲ್ಲಿ 8:20 ಇದಾಗಿತ್ತು ಅವಾಗ ಅಷ್ಟೇ. ಕಂಡಕ್ಟ್ರು ಓಡಿಸ್ತಾ ಇದ್ರು ಬಸ್ನ. ಹಾಂ, ಬಸ್ಸು ಡಿಕ್ಕಿ ಆಗ್ಬಿಟ್ಟು ಅಲ್ಲಿ ಬೆಂಕಿ ಇಂಜಿನ್ ಬೆಂಕಿ ಹತ್ಕೊಂಡ್ಬಿಡ್ತು ಜಾಸ್ತಿ. ಅವಾಗ ಅವನಿಗೆ ಹಿಂಗೆ ಅಲ್ಲಿದಾಗಿದ್ದಲ್ಲ ಅಷ್ಟೇ. ನನಗೆ ಇಲ್ಲಿ ಕಾಲ ಹತ್ರ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಇಲ್ಲಿ ಸ್ಕ್ರ್ಯಾಚ್ ತುಂಬ ಏನಾಗಿಲ್ಲ, ಸದಿದ್ದು ಇಲ್ಲ ಸ್ವಲ್ಪ ಅಷ್ಟೇ ಆಗಿದೆ. ನನಗೆ ಬೆಂಕಿ ಹತ್ಕೊಂಡ್ಬಿಟ್ರೆ ಸರ್, ಬೆಂಕಿ ನಂಗೆ ಒಂದು ಇಷ್ಟು ಗ್ಯಾಪು ಇಷ್ಟು ಇಲ್ಲ ಸರ್. ಇನ್ನೂ ಸ್ವಲ್ಪ ಹತ್ತತ್ರ ಬೆಂಕಿಗೆ ಇದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಇತ್ತು. ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ, ಮತ್ತು ಇನ್ನೊಬ್ಬರು 2 ಕಾಲು ಇಲ್ವಂತೆ ಅಷ್ಟೇ. ನಾನು ಇಲ್ಲಿಂದ ಗುಂಗುಟ ಬಡೆ ಹೋಗ್ತಿದ್ದೆ. ಆ ಟೈಮ್ ಏನಾಯ್ತು ಅಂದರೆ ಬಸ್ಸು ಇದಾಗಿರೋದು ಅಷ್ಟೇ ಸರ್. ಹಾಂ, ಬಸ್ ಹತ್ತಿ ಒಂದು 5 ನಿಮಿಷ ಆಯ್ತು ಅಷ್ಟೇ. 5 ನಿಮಿಷ ಇಲ್ಲ ಸರ್, ಒಂದು 2 ನಿಮಿಷ ಅನ್ಸುತ್ತೆ ಅಷ್ಟೇ. ಅಲ್ಲಿ 8:20 ಇದಾಗಿತ್ತು ಅವಾಗ ಅಷ್ಟೇ. ಕಂಡಕ್ಟ್ರು ಓಡಿಸ್ತಾ ಇದ್ರು ಬಸ್ನ. ಹಾಂ, ಬಸ್ಸು ಡಿಕ್ಕಿ ಆಗ್ಬಿಟ್ಟು ಅಲ್ಲಿ ಬೆಂಕಿ ಇಂಜಿನ್ ಬೆಂಕಿ ಹತ್ಕೊಂಡ್ಬಿಡ್ತು ಜಾಸ್ತಿ. ಅವಾಗ ಅವನಿಗೆ ಹಿಂಗೆ ಅಲ್ಲಿದಾಗಿದ್ದಲ್ಲ ಅಷ್ಟೇ. ನನಗೆ ಇಲ್ಲಿ ಕಾಲ ಹತ್ರ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಇಲ್ಲಿ ಸ್ಕ್ರ್ಯಾಚ್ ತುಂಬ ಏನಾಗಿಲ್ಲ, ಸದಿದ್ದು ಇಲ್ಲ ಸ್ವಲ್ಪ ಅಷ್ಟೇ ಆಗಿದೆ. ಏನೋ ಕಂಡಕ್ಟರ್ ಬಸ್ ಓಡಿಸ್ತಾ ಇದ್ರು ಅಂತಾರೆ ಪ್ರತ್ಯಕ್ಷದರ್ಶಿಗಳು. ಹೆಂಗೆ ಸಾಧ್ಯ ಇದು? ಡ್ರೈವರು ಇದ್ದಾರೆ, ಕಂಡಕ್ಟ್ರು ಇದ್ದಾರೆ ಅಂತಂದಮೇಲೆ ಕಂಡಕ್ಟ್ರ್ ಯಾಕೆ ಬಸ್ ಓಡಿಸಿದ್ರು ಅಂತ ಗೊತ್ತಿಲ್ಲ.